ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಕೆಲವೇ ದಿನಗಳಲ್ಲಿ 2025 ಹೊಸ ಆಂಗ್ಲ ವರ್ಷಕ್ಕೆ ಎಲ್ಲರೂ ಕಾಲಿಡ್ತಾ ಇದ್ದೀವಿ. ಈ 2025 ತುಲಾ ರಾಶಿಗೆ ಮುಖ್ಯವಾಗಿ ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಆಗಿರ್ತಕ್ಕಂತಹ ಗುರು ಶನಿ ರಾಹು ಕೇತುಗಳ ಆಧಾರದ ಮೇಲೆ ಈ ವರ್ಷ ಹೇಗಿರುತ್ತೆ, ವರ್ಷ ಭವಿಷ್ಯ ತುಲಾರಾಶಿ ಹೇಗಿರುತ್ತೆ, ಮತ್ತೆ ಈ ಅಲ್ಪಾವಧಿ ಕಾಲದಲ್ಲಿ ಒಂದು ರಾಶಿನಲ್ಲಿ ಇರತಕ್ಕಂತಹ ರವಿ ಚಂದ್ರ ಬುಧ ಶುಕ್ರ ಕುಜ ಇವರುಗಳದು ತಿಂಗಳು ಬಂದಾಗ ಅಲ್ಲಿ ನಾನು ವಾಟ್ಸಾಪ್ ಸ್ಟೇಟಸ್ ಅಲ್ಲಿ ಹಾಕಿರ್ತೀನಿ ಕೆಲವು ಪ್ರಿಡಿಕ್ಷನ್ಸ್, ಅಲ್ಲಿ ನೋಡ್ಕೋಬಹುದು ನೀವು. ಸೊ ತುಲಾರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರುವಿನಿಂದ ಫಲ ಹೇಗಿದೆ ಅಂತ ನೋಡ್ಕೊಂಡ್ರೆ, ಸದ್ಯದ ಪರಿಸ್ಥಿತಿನಲ್ಲಿ ಗುರು ಅಷ್ಟಮದಲ್ಲಿ ಇದ್ದಾನೆ. ಗುರು ಅಷ್ಟಮದಲ್ಲಿ ಇದ್ದಾಗ ಧನ ನಷ್ಟ ಅಥವಾ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು, ಅಂದ್ರೆ ಫ್ರೂಟ್ಲೆಸ್ ಟ್ರಾವೆಲಿಂಗ್. ನೀವು ಯಾವುದೋ ಕೆಲಸಕ್ಕೆ ಅಂತ ಹೋಗಿರ್ತಾರೆ, ಕೆಲಸ ಆಗಿರೋದಿಲ್ಲ ಅವತ್ತು, ಆ ಥರ ಆಗ್ತಕ್ಕಂಥದ್ದು. ಬಂಧನ ಪ್ರಾಪ್ತಿ ಯೋಗ ಅಂತ ಹೇಳುತ್ತೆ. ಗುರು ಅಷ್ಟಮದಲ್ಲಿತ್ತು ಅಂದರೆ ಬಂಧನ ಉಂಟಾಗ್ತಕ್ಕಂಥದ್ದು. ಯಾರಿಗೆ ಆಗಿರ್ಬೋದು, ಅದು ರಾಜಕೀಯ ವ್ಯಕ್ತಿಗಳೇ ಆಗಿರ್ಬೋದು, ಸಿನಿಮಾದವರೇ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆದರೂ ಕೂಡ ಗುರು ಅಷ್ಟಮದಲ್ಲಿತ್ತು ಅಂದರೆ ಅನಾರೋಗ್ಯ, ಬಂಧನ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು. ದುಃಖಕರ ಪ್ರಯಾಣ ಅಂತ ತಗೊಂಡಿದ್ದಾರೆ ನೋಡಿ. ದುಃಖಕರ ಪ್ರಯಾಣ ಅಂದರೆ ಯಾರೋ ಹೋಗ್ಬಿಟ್ಟಿದ್ದಾರೆ ಅಂತ ನೀವು ಪ್ರಯಾಣ ಮಾಡಬೇಕಾಗತ್ತೆ, ಇಲ್ಲ ಸೀರಿಯಸ್ ಅಂತ ಯಾರಿಗೋ ಪ್ರಯಾಣ ಮಾಡಬೇಕಾಗತ್ತೆ. ಈ ಥರ ಸಂದರ್ಭಗಳು ಒದಗಿ ಬರತಕ್ಕಂಥದ್ದು ಅಂತ ಇಟ್ಕೋಬೇಕಾಗತ್ತೆ. ದುಃಖಕರ ಪ್ರಯಾಣ ಅಂತ ತಗೊಂಡಿರೋದು ಶಾಸ್ತ್ರದಲ್ಲಿ. ಅದೇ ರೀತಿಯಲ್ಲಿ ಕೆಲವು ಅಶುಭ ಸೂಚನೆಗಳು ಉಂಟಾಗತ್ತೆ. ಈ ಶಕುನ ಶಾಸ್ತ್ರದಲ್ಲಿ ಅಶುಭ ಫಲಗಳು ಅಂತ ಹೇಳ್ತೀವಿ, ಸೂಚನೆಗಳು ಅಂತ ಹೇಳ್ತೀವಲ್ಲ, ಹಾಗೆ ಉಂಟಾಗ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ ಇಲ್ಲಿ. ಅಶುಭ ಸೂಚನೆಗಳು ಉಂಟಾಗ್ತಕ್ಕಂಥದ್ದು, ಆಮೇಲೆ ನಾನಾ ರೀತಿಯಾದಂತಹ ಕಷ್ಟಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ಈ ಒಂದು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ತುಲಾರಾಶಿಯವರ ತಂದೆ ಅಥವಾ ತಾಯಿ ಅಥವಾ ಬೇರೆ ಇನ್ಯಾರಾದರೂ ಹಿರಿಯರು ಇತ್ತು ಅಂದರೆ ಮನೆಯಲ್ಲಿ ಅವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಅಟ್ ದ ವರ್ಸ್ಟ್ ಕಂಡೀಷನ್ ಅವರ ಪ್ರಾಣ ಹೋಗ್ತಕ್ಕಂಥದ್ದು, ಅಥವಾ ತುಲಾರಾಶಿಯವರಿಗೆ ಹೋಗ್ತಕ್ಕಂಥದ್ದು. ಪ್ರಾಣಾಪಾಯ ಅನ್ನೋದು ರಾಶಿಗೆ ತಗೊಂಡಿರೋದಿಲ್ಲ, ಅಥವಾ ಅವರ ತಂದೆ ಅಥವಾ ತಾಯಿ ಈ ಥರ ಹಿರಿಯರು ಯಾರಿರ್ತಾರೆ ಅಂಥವ್ರಿಗೆ ಆಗ್ತಕ್ಕಂತಹ ಒಂದು ಸಂಭವ ಇರುತ್ತೆ. ಇನ್ನು ಮೇ 14 ನಂತರ ಈ ತುಲಾರಾಶಿಯವರಿಗೆ ಗುರು ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಗುರು ಭಾಗ್ಯಕ್ಕೆ ಬಂದಾಗ ಭಾಗ್ಯೋದಯವಾಗತ್ತೆ ಅವರಿಗೆ. ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಶುಭ ಕೆಲಸಗಳು ಉಂಟಾಗತ್ತೆ. ವಿವಾಹ ಪ್ರಾಪ್ತಿ ಆಗ್ತಕ್ಕಂಥದ್ದು, ವಿವಾಹ ಆಗಿಲ್ದಿರೋರಿಗೆ. ಅದೇ ರೀತಿ ಸಂತಾನ ಅಪೇಕ್ಷೆನಲ್ಲಿರ್ತಕ್ಕಂಥವ್ರಿಗೆ ಸಂತಾನ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಜ್ಞಾನ ಉಂಟಾಗ್ತಕ್ಕಂಥದ್ದು, ಒಳ್ಳೆ ಮಾರ್ಕ್ಸ್ ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ತುಲಾರಾಶಿಯವರಿಗೆ ವಸ್ತ್ರಾಭರಣ ಲಾಭಗಳು ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ವಾಹನ ಲಾಭ ಉಂಟಾಗ್ತಕ್ಕಂಥದ್ದು, ಭೂಮಿ ಅಥವಾ ಗೃಹ ಪ್ರಾಪ್ತಿ ಅಥವಾ ಗೃಹ ನಿರ್ಮಾಣ ಯೋಗ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥ. ಉದ್ಯೋಗದಲ್ಲಿ ಬಡ್ತಿ ಉಂಟಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಗುರು 9ನೇ ಮನೆಯಲ್ಲಿದ್ದಾಗ ಉನ್ನತ ವ್ಯಾಸಂಗದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಗುರುದೇವತಾ ದರ್ಶನಗಳು ಉಂಟಾಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈ ಒಂದು ಶುಭ ಫಲಗಳನ್ನ ಈ ಮೇ 14 ನಂತರ ತುಲಾರಾಶಿಯವರು ಕಾಣ್ತಾರೆ. ಅನುಕೂಲಗಳು ಉಂಟಾಗತ್ತೆ. ಅಲ್ಲಿ ತನಕ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಸೂಕ್ತ. ಅದೇ ರೀತಿಯಲ್ಲಿ ತುಲಾರಾಶಿಯವರಿಗೆ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ 5ನೇ ಮನೆಯಲ್ಲಿ ಇದ್ದಾನೆ. ಶನಿ ಪಂಚಮದಲ್ಲಿ, ಪಂಚಮ ಶನಿ ಅಂತಾನೆ ಕರಿತೀವಿ ನಾವು ಅದನ್ನ. ಪಂಚಮದಲ್ಲಿ ಇದ್ದಾಗ ತಮ್ಮ ಮಕ್ಕಳಿಗೆ ಅಂದ್ರೆ ತುಲಾರಾಶಿಯವರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಇಲ್ಲ ಮಕ್ಕಳ ಬಗ್ಗೆ ಚಿಂತೆ ಉಂಟಾಗ್ತಕ್ಕಂಥದ್ದು, ಮಕ್ಕಳಿಗೋಸ್ಕರ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮಕ್ಕಳ ಜೊತೆಗೆ ಕಲಹ ಉಂಟಾಗ್ತಕ್ಕಂಥದ್ದು, ಮಾನಸಿಕ ಪೀಡೆ ಉಂಟಾಗ್ತಕ್ಕಂಥದ್ದು, ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು,
ವಿದ್ಯಾಭ್ಯಾಸದಲ್ಲಿ ತೊಂದರೆ, ತುಲಾರಾಶಿಯವರು ಯಾರಿದ್ದಾರೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಶತ್ರುಗಳ ಒಂದು ಕಾಟ, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಅನುಭವಿಸ್ಬೇಕಾಗತ್ತೆ. ಮತ್ತೆ ಹೊಟ್ಟೆ ಭಾಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಆಹಾರವನ್ನ ಹಿತಮಿತವಾಗಿ ಸೇವಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಮತ್ತೆ ಈ ಮಾರ್ಚ್ 29ರ ನಂತರದಲ್ಲಿ ಶನಿ 6ನೇ ಮನೆಗೆ ಬರ್ತಾನೆ. ಶನಿ 6ನೇ ಮನೆಗೆ ಬಂದಾಗ ಒಳ್ಳೆ ಫಲವನ್ನು ತುಲಾರಾಶಿಯವರಿಗೆ ಕೊಡ್ತಾನೆ. ಸಕಲ ಸೌಖ್ಯ ಪ್ರಾಪ್ತಿ ಅಂತ ಹೇಳುತ್ತೆ, ಸ್ತ್ರೀ ಲಾಭ ಅಂತ ಹೇಳುತ್ತೆ, ಮತ್ತೆ ಶತ್ರು ನಾಶ ಅಂತ ಹೇಳುತ್ತೆ, ರೋಗದಿಂದ ವಿಮುಕ್ತರಾಗ್ತಾರೆ ಅಂತ ಹೇಳುತ್ತೆ, ಅಧಿಕ ಧನಲಾಭ ಉಂಟಾಗ್ತಕ್ಕಂಥದ್ದು, ಸಾಲದಿಂದ ವಿಮುಕ್ತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಈ ತುಲಾರಾಶಿಯವರಿಗೆ ಶನಿ ಮೀನರಾಶಿಗೆ ಬಂದಾಗ ಅಂದ್ರೆ ಷಷ್ಠ ಸ್ಥಾನಕ್ಕೆ ಬಂದಾಗ ನಾನಾ ರೀತಿಯಾದಂತಹ ಅನುಕೂಲಗಳನ್ನ ಪಡಿತಾರೆ. ಆದರೆ ಗುರು ಸದ್ಯಕ್ಕೆ 9ನೇ ಮನೆಯಲ್ಲಿದೆ, ಮೇ ನಂತರದಲ್ಲಿ 10ನೇ ಮನೆಗೆ ಬರುತ್ತೆ. ಅದರಿಂದ ಅಲ್ಲಿ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ಇನ್ನು ರಾಹುವಿನ ಫಲವನ್ನು ನೋಡಕ್ ಹೋಯ್ತು ಅಂದ್ರೆ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 6ನೇ ಮನೆಯಲ್ಲಿ ಇದ್ದಾನೆ. ರಾಹು 6ನೇ ಮನೆಯಲ್ಲಿತ್ತು ಅಂದ್ರೆ ಸುಖ ಪ್ರಾಪ್ತಿಯಾಗ್ತಕ್ಕಂತಹದ್ದು, ಶತ್ರುನಾಶ ಆಗ್ತಕ್ಕಂತಹದ್ದು, ರೋಗನಾಶ ಆಗ್ತಕ್ಕಂತಹದ್ದು, ಮತ್ತೆ ಉದ್ಯೋಗದಲ್ಲಿ ಏಳಿಗೆ, ಉದ್ಯೋಗ ಆಗಲಿ ವ್ಯಾಪಾರ ಆಗಲಿ ಅಲ್ಲಿ ಏಳಿಗೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂತಹದ್ದು, ಧನಲಾಭ ಉಂಟಾಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ತುಲಾರಾಶಿಯವರಿಗೆ 6ನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನಿಂದ ಉಂಟಾಗತಕ್ಕಂತಹ ಫಲಗಳು. ಅದೇ ರೀತಿಯಲ್ಲಿ ಮೇ 18 ನಂತರ ರಾಹು 5ನೇ ಮನೆಗೆ ಬರ್ತಾನೆ. ಪಂಚಮ ರಾಹು ಆದಾಗ ಧನನಾಶ ಉಂಟಾಗ್ತಕ್ಕಂತಹದ್ದು, ಉದರ ರೋಗಗಳು ಉಂಟಾಗ್ತಕ್ಕಂತಹದ್ದು, ಮತ್ತೆ ಸಂತಾನದ ಚಿಂತೆ ಅಂದ್ರೆ ಮಕ್ಕಳ ಬಗ್ಗೆ ಅಧಿಕ ಚಿಂತೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಮತ್ತೆ ಹಣದ ವಿಚಾರದಲ್ಲಿ ಸ್ವಲ್ಪ ಕಾಲ ಕಷ್ಟ ಉಂಟಾಗ್ತಕ್ಕಂತಹದ್ದು, ಯಾವುದೋ ರೀತಿಯಾದಂತಹ ಆಕಸ್ಮಿಕ ಕಷ್ಟ ಪ್ರಾಪ್ತಿ ಅಂತ ಹೇಳ್ತೀವಿ, ಆ ಥರ ಆಕಸ್ಮಿಕವಾಗಿ ಸಡನ್ ಆಗಿ ಯಾವುದೋ ಒಂದು ಕಷ್ಟಕ್ಕೆ ಸುಳಿಗೆ ಸಿಲುಕ್ತಕ್ಕಂತಹದ್ದು, ಅಥವಾ ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಪಂಚಮ ರಾಹುವಿನಿಂದ ತುಲಾರಾಶಿಗೆ ಉಂಟಾಗತಕ್ಕಂತಹ ಫಲಗಳು ಆಗಿರುತ್ತೆ. ಅದೇ ರೀತಿಯಲ್ಲಿ ಕೇತುವನ್ನು ನೋಡ್ತು ಅಂದ್ರೆ ಕೇತು ಸದ್ಯದ ಪರಿಸ್ಥಿತಿನಲ್ಲಿ 12ನೇ ಮನೆಯಲ್ಲಿ ಇದ್ದಾನೆ. ಕೇತು ಸದ್ಯದ ಪರಿಸ್ಥಿತಿನಲ್ಲಿ 12ನೇ ಮನೆಯಲ್ಲಿದ್ದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಮತ್ತೆ ಪ್ರಯಾಣ ಉಂಟಾಗ್ತಕ್ಕಂತಹದ್ದು, ಮತ್ತೆ ಮಾನಹಾನಿ ಉಂಟಾಗ್ತಕ್ಕಂತಹದ್ದು, ಜ್ಞಾನ ವೃದ್ಧಿ ಉಂಟಾಗ್ತಕ್ಕಂತಹದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂತಹದ್ದು, ಶತ್ರುಗಳಿಂದ ತೊಂದರೆ ಪೀಡೆ ಉಂಟಾಗ್ತಕ್ಕಂತಹದ್ದು, ಇವೆಲ್ಲವನ್ನೂ ಕೂಡ ಮೇ 18ರವರೆಗೆ ತುಲಾರಾಶಿಯವರು ಅನುಭವಿಸಬೇಕಾಗುತ್ತೆ. ತದನಂತರದಲ್ಲಿ ಕೇತು ಲಾಭಸ್ಥಾನಕ್ಕೆ ಬರ್ತಾನೆ. ಕೇತು ಲಾಭಸ್ಥಾನಕ್ಕೆ ಬಂದಾಗ ಭಾಗ್ಯ ವೃದ್ಧಿ ಆಗತಕ್ಕಂತಹದ್ದು, ಧನಲಾಭ ಉಂಟಾಗ್ತಕ್ಕಂತಹದ್ದು, ಕೆಲವು ಸತಿ ಯಾವುದೇ ಕೆಲಸಗಳನ್ನು ಕೈಗೊಂಡಾಗ ಅಲ್ಲಿ ನಿಮಗೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತಕ್ಕಂತಹದ್ದು. ಆದರೆ ಸಂತಾನದ ಚಿಂತೆ ಅನ್ನೋದು 11ನೇ ಮನೆಗೂ ಕೂಡ ಶಾಸ್ತ್ರದಲ್ಲಿ ತಗೊಂಡಿದ್ದಾನೆ. ಆದರೆ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಅಂದ್ರೆ ವಸ್ತ್ರ ಆಭರಣ, ಅಥವಾ ಇವತ್ತಿನ ಲೈಫ್ ಸ್ಟೈಲಲ್ಲಿ ನೀವು ಹೊಸ ಮೊಬೈಲ್ ತಗೋಬಹುದು, ಚೇಂಜ್ ಮಾಡ್ಬೋದು, ಆ ಥರದ್ದಾಗ್ತಕ್ಕಂಥದ್ದು, ಅಥವಾ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ಗೃಹವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಇಲ್ಲ ಖರೀದಿ ಮಾಡ್ತಕ್ಕಂಥದ್ದು, ಇಲ್ಲ ಅದರಿಂದ ನಿಮಗೆ ಉತ್ಪತ್ತಿ ಜಾಸ್ತಿ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲವೂ ಕೂಡ ಆಗ್ತಕ್ಕಂತಹ ಒಂದು ಯೋಗ ಇರುತ್ತೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಈ ಒಂದು ಸಂವತ್ಸರವನ್ನು ನೋಡಿದಾಗ ಮೊದಲ ಭಾಗದಲ್ಲಿ ಫಸ್ಟ್ 5 ಮಂತ್ಸು ಗುರುವಿನ ಬಲ ಇರೋದಿಲ್ಲ, ಅದರಿಂದ ಸ್ವಲ್ಪ ತೊಂದರೆ ಉಂಟಾಗತ್ತೆ, ಅನಾರೋಗ್ಯ ಅವೆಲ್ಲ ನೋಡ್ಕೋಬೇಕಾಗತ್ತೆ. ತದನಂತರದಲ್ಲಿ ಅನುಕೂಲ ಆಗತ್ತೆ. ಶನಿಯಿಂದ ಕೂಡ ಅಷ್ಟೇ ಮಾರ್ಚ್ ನಂತರದಲ್ಲಿ ಅನುಕೂಲ ಉಂಟಾಗತ್ತೆ. ಮತ್ತೆ ರಾಹುವಿನಿಂದನೂ ಕೂಡ ಅನುಕೂಲ ಉಂಟಾಗ್ತಕ್ಕಂಥದ್ದು, ಕೇತುವಿನಿಂದನೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಮುಂದಕ್ಕೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಹಗಳು ವಿಪರೀತ ಸ್ಥಿತಿಯಲ್ಲಿ ಇದೆ. ಆದ್ರಿಂದ ಈ ಸದ್ಯದ ಪರಿಸ್ಥಿತಿಗೆ ನೀವು ನವಗ್ರಹ ವಿಶೇಷ ಗುರು ಶನಿ ರಾಹು ಶಾಂತಿ, ರಾಹುಕೇಂತು ಶಾಂತಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಗುರುವಿಗೆ ಶಿವವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ನಿಮ್ಮ ಗುರುಗಳು ಯಾರಿರ್ತಾರೆ ಅಥವಾ ನೀವು ಯಾರನ್ನ ಗುರುಗಳು ಅಂತ ಕನ್ಸಿಡರ್ ಮಾಡಿರ್ತೀರಾ, ವಿದ್ಯೆಯನ್ನು ಹೇಳ್ಕೊಟ್ಟವರು ಅಥವಾ ಉಪನಯನದಲ್ಲಿ ಉಪದೇಶವನ್ನು ಕೊಟ್ಟಂಥವ್ರು, ಅಥವಾ ಯಾರಿರ್ತಾರೆ ಅವರಿಗೆ ಅವ್ರ ಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿ. ಮತ್ತೆ ಶನಿಗೆ ಪ್ರತಿ ಶನಿವಾರ ಈಶ್ವರನ ದೇವಸ್ಥಾನಕ್ಕೆ ಮತ್ತೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು, ಅಥವಾ ಈ ಕರಿ ಎಳ್ಳನ್ನ ಅಥವಾ ಎಳ್ಳೆಣ್ಣೆಯನ್ನ ಪ್ರತಿ ಶನಿವಾರ ಅಥವಾ ತಿಂಗಳಿಗೆ ಒಂದ್ಸತಿ ದಾನವನ್ನು ಮಾಡ್ತಕ್ಕಂಥದ್ದು,
ಇನ್ನು ರಾಹುಕೇತುಗಳ ಸದ್ಯದ ಪರಿಸ್ಥಿತಿಯಲ್ಲಿ ಸರಿಯಿಲ್ಲ. ಆದ್ದರಿಂದ ಈ ರಾಹುಕೇತುಗಳ ವಿಚಾರಕ್ಕೆ ಬಂದಾಗ ರಾಹುಕೇತುಗಳಲ್ಲಿ ಒಂದು ಸದ್ಯಕ್ಕೆ ರಾಹು ಷಷ್ಠದಲ್ಲಿದ್ದರೆ ಕೇತು ವ್ಯಯದಲ್ಲಿದ್ದಾನೆ. ಮುಂದಕ್ಕೆ ಕೇತು ಲಾಭಕ್ಕೆ ಬಂದರೆ ರಾಹು ಪಂಚಮಕ್ಕೆ ಬರ್ತಾನೆ. ಹಾಗಾಗಿ ರಾಹುಕೇತುಗಳಿಂದ ವರ್ಷದಲ್ಲಿ ಅರ್ಧ ಫಲ ಸಿಗತ್ತೆ ಇವರಿಗೆ. ಆದ್ದರಿಂದ ಅದಕ್ಕೋಸ್ಕರ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು, ನಾಗದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗೋಮಾತೆಗೆ ಆಹಾರವನ್ನು ಪ್ರತಿದಿನ ಕೊಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ನಾಯಿಗೆ ಕಾಲಭೈರವನಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಪಕ್ಷಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು, ಇವೆಲ್ಲವನ್ನೂ ಮಾಡೋದ್ರಿಂದ ದಾರಿದ್ರ್ಯ ದೂರವಾಗಿ, ಕಷ್ಟ ದೂರವಾಗಿ, ನಿಮಗೆ ಧನಲಾಭ ಉಂಟಾಗಿ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ. ಇನ್ನು ಏನಾದರೂ ನಿಮಗೆ ಸಂಶಯಗಳು ಏನಾದರೂ ಇತ್ತು ಅಂದರೆ ಈ ತುಲಾರಾಶಿಯವರು ಈ ಒಂದು ನಂಬರ್ ನಮ್ದು ಏನು ಡಿಸ್ಪ್ಲೇ ಆಗ್ತಿದೆ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನಿಮ್ಮ ಪ್ರಶ್ನೆ ಅಥವಾ ಸಂಶಯವನ್ನು ತಿಳ್ಕೊಬೋದು. ಸೂಕ್ತ ಉತ್ತರವನ್ನು ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.